ನಮಸ್ಕಾರಗಳು. ಈಗ ನಾವು ಸಂಕ್ರಾಂತಿ ಹಬ್ಬದ ಮುಂದಿನ ಭಾಗವನ್ನು ನೋಡುವ. ಪದಗಳ ಅರ್ಥ, ಮೀನಿಂಗ್ಸ್. ಮೀನಿಂಗ್ಸ್ ಆಫ್ ದ ವರ್ಡ್ಸ್. ಬೀರು, ಹಂಚು, ವಿತರಿಸು. ಈಗ ತಂಗಿ ಹೊರಟಿದ್ದಾಳೆ, ಬೀರೋಕಂತೆ. ಬೀರು ಅಂದರೆ ಹಂಚುವುದು. ಟು ಡಿಸ್ಟ್ರಿಬ್ಯೂಟ್. ಕಂತೆ, ಕಟ್ಟು. So the sugar cane is all tied up. So tying up, that is itself is called as kante or kattu. Keri, ಓಣಿ. ಕೇರಿ ಅಂದರೆ ಓಣಿ. ಕೇರಿ ಮೀನ್ಸ್ ಸ್ಟ್ರೀಟ್. ಕಿಚ್ಚು, ಬೆಂಕಿ, ಫೈರ್. ಜೋಡಿ, ಜೊತೆ, ಅಕಂಪನಿ. ಟಿಪ್ಪಣಿ. ಹಸೆ, ಶುಭ ಕಾರ್ಯಗಳಿಗೆ ಹಾಕುವ ಆಸನ. ಹಸೆಯಲ್ಲಿ ಮಕ್ಕಳನ್ನೆಲ್ಲ ಅವರು ಹಸೆಯಲ್ಲಿ ಕೂಡಿಸಿ ಅಂತ ಇದೆಯಲ್ಲ, ಇದೆ ಹಸೆ. ಸರಿಯಾ? ಸೊ ಹಸೆ ಈಸ್ ನಥಿಂಗ್ ಬಟ್ ದಿಸ್ ಪರ್ಟಿಕ್ಯುಲರ್ chair, wooden chair on which during Sankranti festival children are made to sit on that wooden chair. So shubha karyagalu means functions, and in that functions they'll put this they'll keep this wooden chair and make during Sankranti festival they will make the kids to sit on that wooden chair. ಜರತಾರಿ, ಜರಿಯಿಂದ ಕೂಡಿದ ವಸ್ತ್ರ, ಬಟ್ಟೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಅ ಸಿಲ್ಕ್ ಕ್ಲೋತ್. ಅ ಕ್ಲೋತ್ ವಿಚ್ ಈಸ್ ವೆರಿ ಶೈನಿಂಗ್, ಪ್ಲೀಸಿಂಗ್ ಟು ದ ಐಸ್. ಏಲಚಿ, ಒಂದು ಜಾತಿಯ ಹಣ್ಣು. ಸೊ ಒನ್ ಟೈಪ್ ಆಫ್ ಫ್ರೂಟ್, ಏಲಚಿ. ಗರಿಮುರಿ ಬಟ್ಟೆ, ಮಡಿಕೆ ಮುರಿಯದ ಬಟ್ಟೆ. Brand new cloth. Garimuri batte means brand new cloth which is neat. Madike means no foldings. Even the foldings have not been removed from the cloth, so it is that brand new. Abhyasa, ability. ಅಭ್ಯಾಸ, ಆಕ್ಟಿವಿಟಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಸೊ ಬಿಲೋ ಆರ್ some questions. Let us answer it in one sentence. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? So the small little sister, she had worn a skirt. ಹಾಕಿಕೊಂಡಿದ್ದಳು means she had worn that skirt. So what type of skirt it was? ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು. This has been explained. So the sister had worn a skirt which is very shining. You can say it is a silk cloth, and it was brand new. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? So the small sister she was accompanied by her friend, and they had gone to the nearby houses. Kerige means street or the nearby houses, and why did they go? So they did go to distribute the sweets, isn't it? So ಗೆಳತಿಯ ಜೊತೆ ತಂಗಿ ಎಳ್ಳು, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು ಮತ್ತು ಬೆಲ್ಲ ಬೀರೋಕಂತೆ ಕೇರಿಗೆ ಹೊರಟಳು. ಸೊ the small sister was accompanied by her friend, and they went to Birokante means distribute. What all to distribute? Yellow means same. Kabbu is sugar cane, sakare achu sugar, balehannu banana, and jaggery. ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಸೊ ವಾಟ್ ಡಿಡ್ ದ ಫಾದರ್
Appa means father. What did the father give to the cow and the calf? ಸೊ ಅಪ್ಪ ದನ ಕರುಗಳಿಗೆ ಅಕ್ಕಿ ಬೆಲ್ಲ ಮತ್ತು ಹಣ್ಣು ಕೊಟ್ಟರು. ಸೊ ದ ಫಾದರ್ ಗೇವ್ ರೈಸ್ ಜಾಗರಿ ಆ್ಯಂಡ್ ಫ್ರೂಟ್ಸ್ ಟು ದ ಕೌ ಆ್ಯಂಡ್ ಕಾಫ್. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಸೊ ದ ಚಿಲ್ಡ್ರನ್ಸ್ ಆರ್ ಮೇಡ್ ಟು ಸಿಟ್ ಆನ್ ದ ವುಡನ್ ಚೇರ್. ಕೂರಿಸಿ ಮೀನ್ಸ್ ದೇ ಆರ್ ಮೇಡ್ ಟು ಸಿಟ್. ಆ್ಯಂಡ್ ವಾಟ್ ವಿಲ್ ದೇ ಡೂ? ಸೊ ದೇ ವಿಲ್ ಗಿವ್ ಎಳ್ಳು ಏಲಚ್ಚಿ ಆ್ಯಂಡ್ ಅಚ್ಚು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಏಲಚ್ಚಿ ಅಚ್ಚು ಸುರಿಯುವರು. ಸೊ ದ ಚಿಲ್ಡ್ರನ್ಸ್ ಆರ್ ಮೇಡ್ ಟು ಸಿಟ್ ಆ್ಯಂಡ್ ದೇ ಆರ್ ಗಿವನ್ the same elachi. It is a type of fruit and sugar of different shapes and sizes. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ? ಸೊ ದಿಸ್ ಪೋಯಮ್ ಫಾರ್ ವಿಚ್ ಫೆಸ್ಟಿವಲ್ ಇಟ್ ಈಸ್ ರಿಲೇಟೆಡ್? ಸಂಬಂಧಿಸಿದಲಾಗಿದೆ ಮೀನ್ಸ್ ಇಟ್ ಈಸ್ ರಿಲೇಟೆಡ್. ಸೊ ವಿಚ್ ಫೆಸ್ಟಿವಲ್ ಇಟ್ ಈಸ್? ಸಂಕ್ರಾಂತಿ ಫೆಸ್ಟಿವಲ್. ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಅ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆಯಿ. ಸೊ ಹಿಯರ್ ಆರ್ 2 columns, a and b, and in each column they have given some sentences and we have to match it. ಹೊಂದಿಸಿ ಬರೆ means we have to match it. ಈಗ ಗರಿಮುರಿ ಜರತಾರಿ, ಅದು ಲಂಗ ಹಾಕಿಕೊಂಡು. ಬೀರೋಕಂತೆ ಹೊರಟಿದ್ದಾಳೆ. ಸೊ ದ ಸ್ಮಾಲ್ ಸಿಸ್ಟರ್ ಈಸ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್. ಸೊ ಫಾರ್ whom she is distributing? to the nearby houses. So ತಂಗಿ ಕೇರಿಗೆಲ್ಲ. ರಂಗೇನಳ್ಳಿ ರಂಗಿನ ಗೊಂಬೆ. So the small sister was looking very beautiful. So it was pleasing to the eyes. ಕಣ್ಣಿಗೆ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಕಣ್ಣ ತುಂಬ ನೋಡಿ. ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ. ಏನು ಕೊಡುವರು? ಅಕ್ಕಿ ಬೆಲ್ಲ ಹಣ್ಣು. ಮತ್ತು ಕೊನೆಗಿದ್ದದ್ದು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಸರಿಯಾ? ನಾವೀಗ ಮುಂದಿನಕ್ಕೆ ನೋಡುವ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ. ಸೊ ನೌ ಸಾಮರ್ಥ್ಯಾಧಾರಿತ ಅಭ್ಯಾಸ ಮೀನ್ಸ್ ನೌ ಯು ನೋ ಟು ಎಕ್ಸ್ಪ್ಲೇನ್ ಹೌ ಸಂಕ್ರಾಂತಿ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಸ್ಟೆಪ್ ಬೈ ಸ್ಟೆಪ್. ಸೊ ನೌ here we have to read this poem and according to that poem the incidents you have to write anukramavagi means step by step you have to mark it and you should be able to write. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಏಲಚ್ಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಇದು ಕೊನೆಗೆ ಬರೋದು. ಸೊ ದಿಸ್ ಇಸ್ ಎಟ್ ದ ಲಾಸ್ಟ್, isn't it? ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಇದಾದರೆ ಮೊದಲು ಬರ್ಬೋದು, ಆದರೆ ಇದಕ್ಕಿಂತ ಮುಂಚೆ ಬೇರೆದಿದೆ, ಅದು ಕೊಟ್ಟಿದ್ದಾರ ಓದುವ. ಸೊ ದ ಸ್ಮಾಲ್ ಸಿಸ್ಟರ್ ಈಸ್ ಅಕಂಪನಿಡ್ ಬೈ ಹರ್ ಫ್ರೆಂಡ್ ಆ್ಯಂಡ್ ಶಿ ಗೋಸ್ ಆನ್ ಟು ಡಿಸ್ಟ್ರಿಬ್ಯೂಟ್ ಎಳ್ಳು ಬೆಲ್ಲ. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಬಿಗಿನಿಂಗ್, ಇಟ್ ಕಮ್ಸ್ ಇನ್ ದ ಬಿಗಿನಿಂಗ್, ಬಟ್ ಬಿಫೋರ್ ದ್ಯಾಟ್ ದೇರ್ ಆರ್ ಮೆನಿ ಥಿಂಗ್ಸ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಆ್ಯಂಡ್ ಚೆಕ್ ಇಟ್. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಸೊ ಸಿ ದ ಸ್ಮಾಲ್ ಸಿಸ್ಟರ್ ವಾಸ್ ವೆರಿಂಗ್ ಅ ಬ್ಯೂಟಿಫುಲ್ ಸ್ಕರ್ಟ್. ಓಕೆ, ದಿಸ್ ವಾಸ್ ದ ಫಸ್ಟ್ ಒನ್. ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಸೊ ದ ಕೌ ಕಾಫ್ ದೇ ವೇರ್ ಡೆಕೋರೇಟೆಡ್
and they are made colorful. Okay, Shringara means they were decorated. Bannava balidu means they are were painted. So this will come later on. So the first sentence will be this: ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. The second sentence will be, then she was accompanied with her friends to distribute the sweet. Later on comes the about cow and the calf. They were decorated, and later on small kids are invited and they are given eldu, elachi and achu. So you will have to write it in this manner, one after the other. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಏಲಚ್ಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಓಕೆ, ಥ್ಯಾಂಕ್ ಯು ಫಾರ್